ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕ್ಯೂ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ತುಂಬ ಜನ ಕೇಳ್ತಾ ಇದ್ರಿ SLC ಎಕ್ಸಾಮ್ 2 ತುಂಬ ಕಠಿಣ ಇರುತ್ತೆ ಅಂತ ನಿಜಾನಾ? ಎಲ್ಲರನ್ನು ಪಾಸ್ ಮಾಡ್ತಾರಾ? ಈ ರೀತಿ 10 ಹಲವಾರು ಕ್ವಶನ್ನ ಕ್ಲಿಯರ್ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ವಿಡಿಯೋನ ಕೊನೆವರೆಗೆ ನೋಡಿ. ಎಲ್ಲರನ್ನು ಪಾಸ್ ಮಾಡ್ತಾರಾ? ಕ್ವಶನ್ ಪೇಪರ್ ಈಸಿ ಇರುತ್ತಾ, ಟಫ್ ಇರುತ್ತಾ, ಎಕ್ಸಾಮ್ ಹೇಗೆ ನಡೆಸ್ತಾರೆ, ಪ್ರತಿಯೊಂದನ್ನು ಮಾಹಿತಿ ಕೊಡ್ತೀನಿ. ಜಸ್ಟ್ ನೀವು ಮಾಡಬೇಕಾಗಿರೋದು ವಿಡಿಯೋನ ಕೊನೆವರೆಗೆ ನೋಡಬೇಕು ಅಷ್ಟೇ. ಅರ್ಥ ಆಯ್ತಾ? ಬನ್ನಿ, ಲೇಟ್ ಮಾಡೋದು ಬೇಡ. ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೊಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು. ಅದೇನಂತ ಅಂದರೆ, ಹೊಸದಾಗಿ ವಿಡಿಯೋ ನೋಡ್ತಿದಾರಾ ಅಥವಾ ಚಾನಲ್ ಏನಕ್ಕಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮರ್ಯಾದೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಇದೇ ರೀತಿ ನಾನು SLC ಎಕ್ಸಾಮ್ 2 ಮುಗಿಯೋರಿಗೆ ಮಾಹಿತಿ ಕೊಡ್ತಿರ್ತೀನಿ. ಅದ್ರ ಜೊತೆಗೆ ನಿಮಗೆ SLC ಎಕ್ಸಾಮ್ 2ಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಪ್ರತಿಯೊಂದು ಸಬ್ಜೆಕ್ಟು ಫಿಕ್ಸ್ ಕ್ವಶನ್ಸು, ಕ್ವಶನ್ ಪೇಪರ್ಸು ಎಲ್ಲವನ್ನು ಇದೇ ಒಂದು ಚಾನಲಲ್ಲಿ ಫ್ರೀಯಾಗಿ ಕೊಡ್ತಾ ಇರ್ತೀನಿ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲವನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು, ಅಷ್ಟೊಂದು ಇಂಪಾರ್ಟೆಂಟ್. ಆದ್ದರಿಂದ ಒಂದೇ ಒಂದು ಕ್ಲಿಕ್ಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೇಟ್ ಮಾಡ್ತಾ ಇರ್ತೀನಿ, ಮಾಡ್ಕೊಳ್ಳಿ. ಮಾಡಿದ್ರೆ ಅದ್ರ ಜೊತೆ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಲೈಕಿಂದ ತುಂಬ ಹೆಲ್ಪ್ ಆಗ್ತದೆ. ಒಂದೇ ಒಂದು ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೆ ತಪ್ಪದೇ ಶೇರ್ ಮಾಡಿ. ಅರ್ಥ ಆಯ್ತಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ತುಂಬ ಜನ ಕೇಳ್ತಾ ಇದ್ರಿ SLC ಎಕ್ಸಾಮ್ 2 ಕಠಿಣ ಇರುತ್ತಾ, ಈಸಿ ಇರುತ್ತಾ ಅಂತ. ನೋಡಿ, ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ನಿಮ್ಮ ಎಕ್ಸಾಮ್ 2 ಬಂದ್ಬಿಟ್ಟು ಕಠಿಣನೂ ಇರಲ್ಲ, ಸುಲಭನೂ ಇರಲ್ಲ, ಮಧ್ಯಮದಲ್ಲಿ ಇರ್ತದೆ. ಯಾವ ರೀತಿ ಎಕ್ಸಾಮ್ 1 ಇತ್ತು ಅದೇ ರೀತಿ ಎಕ್ಸಾಮ್ 2 ಕೂಡ ಇರ್ತದೆ. ಅರ್ಥ ಆಯ್ತಾ? ಎಕ್ಸಾಮ್ 1 ಕ್ವಶನ್ ಪೇಪರ್ ಯಾವ ರೀತಿ ಇತ್ತು, ಎಕ್ಸಾಮ್ 2 ಕ್ವಶನ್ ಪೇಪರು ಅಷ್ಟೇ ಕಠಿಣ, ಅಷ್ಟೇ ಈಸಿನೂ ಇರ್ತದೆ. ಅರ್ಥ ಆಯ್ತಾ? ಸೊ ಒಂದು ಹೇಳ್ತೀನಿ ನಿಮಗೆ, ಮುಂದೆ ಹೇಳ್ತೀನಿ ನಿಮಗೆ ಯಾವ ರೀತಿ ಕಠಿಣ ಇರ್ತದೆ, ಯಾವ ರೀತಿ ಈಸಿ ಕೊಡ್ತಾರಂತ. ಮತ್ತು ತುಂಬ ಜನ ಕೇಳ್ತಾ ಇದ್ರಿ ಎಲ್ಲರನ್ನು ಪಾಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ನಿಜಾನ ಅಂತ. ನೋಡಿ, ಇದ್ರ ಬಗ್ಗೆ ಮಾತಾಡೋದಾದರೆ ಎಲ್ಲರೂ ಕೂಡ ಪಾಸ್ ಮಾಡಬೇಕಂತ ಅವ್ರದ್ದು ಇಂಟೆನ್ಷನ್ ಇರೋದಿಲ್ಲ. ನೀವು ಯಾವ ರೀತಿ ಬರೆದಿದ್ರೆ ಅದರ ಮೇಲೆ ಅವರು ಮಾರ್ಕ್ಸನ್ನು ಕೊಡ್ತಾರೆ. ತುಂಬ ಜನ ಯೂಟ್ಯೂಬ್ನಲ್ಲಿ ವಿಡಿಯೋ ಹಾಕ್ತಿದ್ದಾರೆ. ಏನಂತ ಅಂದರೆ ಎಲ್ಲರನ್ನು ಪಾಸ್ ಮಾಡ್ತಾರೆ ಈ ರೀತಿ ಹಾಕ್ತಿದ್ದಾರೆ. ನೋಡಿ, ನಿಮಗೆ ಗ್ರೇಸ್ ಮಾರ್ಕ್ಸ್ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಗ್ರೇಸ್ ಮಾರ್ಕ್ಸ್ ಕೂಡ ಇಲ್ಲ. ಆದ್ದರಿಂದ ಎಲ್ಲರನ್ನು ಪಾಸ್ ಮಾಡೋದಿಲ್ಲ. ನೀವು ಯಾವ ರೀತಿ ಬರೆದಿದ್ದೀರಾ ಅದರ ಮೇಲೆ ನಿಮಗೆ ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ. ಸಾಧ್ಯದಷ್ಟು ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾಕಂದರೆ ಎಕ್ಸಾಮ್ 2 ಬರೀತಿರೋದ್ರಿಂದ ಆಲ್ಮೋಸ್ಟು ಫೇಲ್ ಆದರೂ ಜಾಸ್ತಿ ಬರೀತಾರೆ. ಅವರನ್ನು ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ನೀವು ಬರೆದಿದ್ದರೆ ಮಾತ್ರ. ಸಾಧ್ಯದಷ್ಟು ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದರೂ ಮತ್ತೊಂದು ಆನ್ಸರು ಅದರ ರಿಲೇಟೆಡ್ ಆನ್ಸರ್ ಬರೆದು ಬನ್ನಿ. ಯಾಕಂದರೆ ಅವರು ಮಾರ್ಕ್ಸ್ ಕೊಡ್ತಾರೆ. ಆನ್ಸರ್ ಗೊತ್ತಿಲ್ಲ ಅಂದರೆ ಬೇರೆ ಆನ್ಸರ್ನ ಬರೆದು ಬನ್ನಿ. ಅದಕ್ಕೆ ರಿಲೇಟೆಡ್ ಇರಬೇಕು. ಅರ್ಥ ಆಯ್ತಾ? ಅದಕ್ಕೆ ಸಂಬಂಧ ಇರೋ ಆನ್ಸರ್ ಬರೀಬೇಕು. ಮತ್ತೆ ಬೇರೆ ಬರೋಕ್ಕೆ ಹೋಗಬೇಡಿ. ಅದಕ್ಕೆ ಸಂಬಂಧ ಇರೋ ಬೇರೆ ಉತ್ತರ ಬರ್ಕೊಂಡು ನಮಗೆ ಒಂದು ಅರ್ಧ ಮಾರ್ಕ್ಸು, 1 ಮಾರ್ಕ್ಸು ಕೊಡ್ತಾರೆ. ಅರ್ಥ ಆಯ್ತಾ? ಇನ್ನು ತುಂಬ ಜನ ಕೇಳ್ತಾ ಇದ್ದೀರಿ ಕ್ವಶನ್ ಪೇಪರ್ ಯಾವ ರೀತಿ ಇರ್ತದೆ. ಕ್ವಶನ್ ಪೇಪರು ಮೀಡಿಯಮ್ ಆಗಿ ಇರ್ತದೆ. ಮೀಡಿಯಮ್ ಆಗಿ ಅಂದರೆ ಒಂದು 40% ಈಸಿ ಕ್ವಶನ್ಸ್ ಇರ್ತವೆ, ಇನ್ನು 40% ಮಧ್ಯಮ ಪ್ರಶ್ನೆ ಇರ್ತವೆ, ಇನ್ನು 20% ಕಠಿಣ ಪ್ರಶ್ನೆ ಇರ್ತವೆ. ಅರ್ಥ ಆಯ್ತಾ? ಸೊ ಮುಂದೆ ಕೂಡ ನಿಮಗೆ ಕೊಡ್ತೀನಿ ನಾನು ಯಾವೆಲ್ಲ ಕ್ವಶನ್ ಇಂಪಾರ್ಟೆಂಟು, ಯಾವೆಲ್ಲ ಫಿಕ್ಸ್ ಅಂತ. ಜಸ್ಟು ಚಾನಲ್ನ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಿಮಗೆ ಎಲ್ಲ ವಿಡಿಯೋಗಳು ಸಿಗ್ತವೆ. ಅರ್ಥ ಆಯ್ತಾ? ಎಲ್ಲ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು, ಎಲ್ಲ ವಿಷಯದ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಎಲ್ಲ ವಿಷಯದ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಇದೊಂದು ಚಾನಲ್ ಹಾಕಿರ್ತೀನಿ. ಜಸ್ಟ್ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.